ನಮಸ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯುಗದೊಳಗ ಅಂಗೈಯೊಳಗ ಅಂಬ ಋಷಿಯಾಗಿ ಜನಿಸಿ ಬಂದ, ಅವ್ಯಕ್ತ ಯುಗದೊಳಗ ದ್ಯಾಮ ಋಷಿಯಾಗಿ ಜನಿಸಿ ಬಂದ, ಮನರಣ್ಯ ಯುಗದೊಳಗ ಅವನೇ ರೋಮೇಶ್ ಋಷಿಯಾಗಿ ಹುಟ್ಟಿ ಬಂದು ರಸ್ತು ಪಾತಾಳದೊಳಗು ಗುರುವಿನ ನಾಮಸ್ಮರಣೆ ಮಾಡ್ತಿದ್ದ. ಆತನ ಉಗುರುಗಳು ಶಿಂಬೆಗಟ್ಟಿವು, ಆತನ ಕಣ್ಣಿನ ಹುಬ್ಬಿನ ಮ್ಯಾಗ ಜೇಡುಗಳು ಮನಿ ಹಾಕ್ತಿವು, ಜೇಡುಗಳು ಮನಿ ಕಟ್ತಿವು. ಗೀಜಗಗಳು ಉದ್ದವಾದ ಬಿಟ್ಟಿರ್ತಕ್ಕಂಥ ಜಡಿ ಒಳಗ ಗೀಜುಗಳು ಮನಿ ಕಟ್ಟುತ್ತಿವು. ಅಂತ ಒಂದು ರೋಮದಲ್ಲಿ ಅಂತ ಒಂದು ಭಕ್ತಿ ಮಾಡ್ತಿದ್ದ. ಯಾವತ್ತು ಆ ಕಡೆ ಲಕ್ಷ್ಯ ಕೊಡ್ತಿತ್ಲ ಇತರ ಮತ್ತೊಂದು ಕಡೆ. ರಸ್ತು ಪಾತಾಳದೊಳಗ ರೋಮೇಶ್ ಋಷಿ ಗುರುನಾಮಸ್ಮರಣೆ ನುಡಿಲಿತ್ತನ. ಆತನ ಭಕ್ತಿ ಜಗತ್ತದೊಳಗೆ ಮಿಗಿಲಾದದ್ದು ಅದ. ಆತನ ಭಕ್ತಿದಿಂದ ಇವತ್ತು ಇಂದ್ರ ಸಭೆ ನಡೆಯದ. ಅರಕೆರೆ ಅರಮನೆ ಭೀವರ್ಗೆ ಗುರುಮಣಿ ಮಾಯಮಕಣಾಪುರ ಶಿವಸ್ಥಾನ ಗಡ್ಡಿಗೆ ಪರಮಾತ್ಮನು ಪ್ರತಿ ಅವತಾರಿ ಗುರು ಸೋಮಲಿಂಗಮತ್ತನನ್ನು ಧ್ಯಾನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆತನ ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗ ಮೂಲಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಮುಮ್ಮೆಟ್ಟ ಗುಡ್ಡದಲ್ಲಿ ಗುರು ಸೋಮಲಿಂಗ ಮುತ್ಯನ ಧ್ಯಾನವನ್ನು ಗೆದ್ದಿರ್ತಕ್ಕಂಥ ಯೋಗಿನಾದ ತ್ರಿಕಾಲ ಜ್ಞಾನಿ ಅಮೋಕ್ಷದ ಮುತ್ಯನ ಪಾದಕ್ಕೆ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಅದೇ ರೀತಿ 21 ಮಂದಿ ಧರ್ಮರೊಳಗ ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗ ಬೆಂಕಿ ಊಟ ಮಾಡಿರ್ತಕ್ಕಂಥ ಎನ್ನ ಸಂಘದ ಒಡೆಯ, ಯಾವ ಬೆಳ್ಳುಂಟಗಿ ಗ್ರಾಮದ ಹಳ್ಳದ ದಡಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಮಲಕಾರಸಿದ್ಧ ಮುತ್ಯ, ಸನ್ಯಾಸಿ ಮಲಕಾರಸಿದ್ಧ ಮುತ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಅದೇ ರೀತಿ ಎನ್ನ ಗುರು, ಎನ್ನ ಜ್ಞಾನಕ್ಕೆ ಜ್ಯೋತಿ, ಸಿದ್ಧರತ್ನ, ಜ್ಞಾನರತ್ನ, ಕವಿರತ್ನ, ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಮಂದಲಪುರ ಪುಣ್ಯಭೂಮಿಯಲ್ಲಿ ಜನ್ಮೆತ್ತಿ ಬಂದು ಮುಮ್ಮೆಟ್ಟ ಗುಡ್ಡದ ಒಡೆಯನ ಕೀರ್ತಿ ಜಗತ್ತೆ ಮೂಲಿಗೆ ಹೋಗಿ ಸಾರಿ ಡೊಳ್ಳಿನ ಪದದಲ್ಲಿ ಜೈಬೀರಿ ಹೊಡೆದಿರ್ತಕ್ಕಂಥ ಎನ್ನ ಗುರು ಮದಗುಂಡು ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಮೊಟ್ಟ ಮೊದಲನೇದಾಗಿ ರಾಹುಲ್ ಬಾಸ್ತರ್ ಉಟ್ಗಿ ಹಾಗೂ ಸಂಗು ಎಸ್ಕಿ ಯೂಟ್ಯೂಬ್ ಚಾನೆಲ್ ಒಳಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾವು ಈಗ ಸಿದ್ಧ ಸೇರಿ ಒಳಗಿಂದು ಕಥೆ ಭಾಗವನ್ನು ಹೇಳ್ಕೊತ ಬರ್ಲಾತಿದ್ದೆವು. ನಿನ್ನೆ ದಿವಸ ಏನಾಯ್ತು, ಸಿದ್ಧಶ್ರೀ ಒಳಗ ಮದಗೊಂಡ ಅಜ್ಜವರು ಬರೆದಿರ್ತಕ್ಕಂಥ ಈ ಒಂದು ಪುಸ್ತಕ, ನಿನ್ನೆ ದಿವಸ ಸೃಷ್ಟಿ ಹೆಂಗ ಉತ್ಪತ್ತಿ ಆಯಿತು, ದೇವದೈತ್ಯರು ಹೆಂಗ ಹುಟ್ಟಿ ಬಂದರು, ಮುಂದೆ ಯಾವ ಯುಗದೊಳಗ ಯಾರು ಭಕ್ತಿ ಮಾಡುವುದರಿಂದ ಮೊಟ್ಟ ಮೊದಲನೇದಾಗಿ ಅಮೋಘ ಸಿದ್ಧ ಮೊದಲನೇ ಅವತಾರ ಹೆಂಗ ತಾಳಿ ಗುರುವಿನ ಸೇವಾ ಮಾಡ್ದ, ಮುಂದೆ ಆ ಅವತಾರದೊಳಗ ಅವನಿಗೆ ವರ ಕೊಟ್ಟು ಮುಂದೆ ಅವನೇ ಅವ್ಯಕ್ತ ಯುಗದೊಳಗ ಧಾಮ ಋಷಿಯಾಗಿ ಗುರುವಿನ ಸೇವಾ ಮಾಡ್ದ ಅಂತ ಹೇಳಿ ಇಷ್ಟು ನಾವು ಕತಿ ನಿನ್ನೆ ದಿವಸ ಹೇಳಿದೆವು. ಇನ್ನ 3ನೇ ಅವತಾರ ಅಮೋಘ ಸಿದ್ಧ ಮುತ್ಯಂದು 3ನೇ ಅವತಾರೀಯವಾದ ಹೆಸರಪ್ಪ ಅಂದ್ರೆ ರೋಮೇಶ ಋಷಿ. ಅಭಂಗ ಯುಗದೊಳಗ ಅಂಗೈಯೊಳಗ ಅಂಬ ಋಷಿಯಾಗಿ ಜನಿಸಿ ಬಂದ, ಅವ್ಯಕ್ತ ಯುಗದೊಳಗ ದ್ಯಾಮ ಋಷಿಯಾಗಿ ಜನಿಸಿ ಬಂದ, ಮನರಣ್ಯ ಯುಗದೊಳಗ ಅವನೇ ರೋಮೇಶ್ ಋಷಿಯಾಗಿ ಹುಟ್ಟಿ ಬಂದು ರಸ್ತು ಪಾತಾಳದೊಳಗು ಗುರುವಿನ ನಾಮಸ್ಮರಣೆ ಮಾಡ್ತಿದ್ದ. ರಸ್ತು ಪಾತಾಳದೊಳಗ ಗುರುವಿನ ನಾಮಸ್ಮರಣೆ ಮಾಡ್ತಿದ್ದ, ಗುರುವಿನ ತಪಶ್ಚರ್ಯ ಮಾಡ್ತಿದ್ದ. ಪ್ರತಿ 12 ವರ್ಷಿಗೊಮ್ಮೆ ಕಣ್ಣು ತೆಗೆದು 3 ದಿವಸಿಗೆ ಮತ್ತೆ ಹೊಳ್ಳಿ ರೋಮೇಶ್ ಋಷಿ ಕಣ್ಣು ಮುಚ್ಚುತ್ತಿದ್ದ.
ಅವ ಇಂಥ ತಪಶ್ಚರ್ಯ ಮಾಡ್ತಿದ್ದ, ರೋಮ ರೋಮದೊಳಗೆ ಗುರುವಿನ ನಾಮಸ್ಮರಣೆ ನುಡಿತಿತ್ತು. ಅಂತ ಒಂದು ಕಠೋರ ತಪಶ್ಚರ್ಯ ಯಾರು ಮಾಡ್ತಿದ್ರು? ರೋಮೇಶ ಋಷಿ ಮಾಡ್ತಿದ್ದ. ಆತನ ಉಗುರುಗಳ ಶಿಂಬೆಗಟ್ಟಿವು ಆತನ ಕಣ್ಣಿನ ಹುಬ್ಬಿನ ಮ್ಯಾಗ ಜೇಡುಗಳು ಮನಿ ಹಾಕ್ತಿವು, ಜೇಡುಗಳು ಮನಿ ಕಟ್ತಿವು. ಗೀಜಗಗಳು ಉದ್ದವಾದ ಬಿಟ್ಟಿರ್ತಕ್ಕಂಥ ಜಡಿ ಒಳಗ ಗೀಜುಗಳು ಮನಿ ಕಟ್ಟುತ್ತಿವು. ಅಂತ ಒಂದು ರೋಮದಲ್ಲಿ ಅಂತ ಒಂದು ಭಕ್ತಿ ಮಾಡ್ತಿದ್ದ. ಯಾವತ್ತು ಆ ಕಡೆ ಲಕ್ಷ್ಯ ಕೊಡ್ತಿತ್ಲ, ಇತರ ಮತ್ತೊಂದು ಕಡೆ. ಒಂದು ದಿವಸ ರೋಮಗಳಲ್ಲಿ ಶಬ್ದ ನುಡಿಯುವಾಗ ಇಂದ್ರ ಸಭೆ ನಡುಗಿತು. ಇಂದ್ರ ಸಭೆ ನಡುಗಿದಾಗ ದೇವಾನುದೇವತರು ಕೇಳ್ತಾರೆ, ಈ ಇಂದ್ರ ಸಭೆ ನಡುಗಬೇಕಾದ್ರೆ ಏನು ಕಾರಣ, ಎದರ ಸಲುವಾಗಿ ಹಿಂಗೆ ನಡೆದದ? ಅವಾಗ ಪರಮಾತ್ಮ ಹೇಳ್ತಾನ, ಏನು ರಸ್ತು ಪಾತಾಳದೊಳಗ ರೋಮೇಶ ಋಷಿ ಗುರುನಾಮಸ್ಮರಣೆ ನುಡಿಲಿತ್ತನ. ಆತನ ಭಕ್ತಿ ಜಗತ್ತದೊಳಗೆ ಮಿಗಿಲಾದದ್ದು ಅದ. ಆತನ ಭಕ್ತಿದಿಂದ ಇವತ್ತು ಇಂದ್ರ ಸಭೆ ನಡೆಯದ. ನಾರದಂದ ಆಯ್ತು ನೋಡ್ರಿ, ತಲೆ ಔಟ ಅಂದವ. ಇಂದ್ರ ಸಭೆ ನಡಗಿಸ್ಯಾನಂದ್ರೆ ಅವನಿಗೆ ಹಂಗ ಬಿಡ್ತಿ, ಅವನು ಭಕ್ತಿ ಭಂಗ ಮಾಡಿ ಬರ್ತಾ. ನೋಡೋಣ ಅವನು ಭಕ್ತಿ ಹಂಗದ ಅಂತೇಳಿ ಭಂಗ ಮಾಡ್ತೀನಿ ಅಂತೇಳಿ ಪರಮಾತ್ಮನ ಮುಂದೆ ಹೇಳ್ದ. ಪರಮಾತ್ಮ ಹೇಳ್ದವ, ನಿನ್ನ ಭಕ್ತಿಗೆ ಸೋಲಾವಲ್ಲವ. ಅವನದು ಭಕ್ತಿ ಬಹಳ ಅಮೋಘದ, ಅವನ ಭಕ್ತಿ ಒಳಗೆ ಬಹಳ ಶಕ್ತಿ ಅದ. ಅಂತ ಭಕ್ತಿ ಗುರುವಿನ ಮ್ಯಾಗ ಅವ ಇಟ್ಟು ದುಡಿಲಿತ್ತಾನಪ್ಪ. ಅವ ಯಾರ ಭಕ್ತಿಗೆ ಸೋಲಂಗಿಲ್ಲ ಅಂದ. ಹೇ ನಾ ಸೋಲಿಸಿ ಬರ್ತೀನಂದವ ನಾರದ. ಪರಮಾತ್ಮನ ಮಾತು ಮೀರಿ ಎಲ್ಲಿ ರಸ್ತು ಪಾತಾಳಕ್ಕೆ ಬಂದು ರೋಮೇಶ ಋಷಿ ಭಕ್ತಿ ಕೆಡಿಸ್ಬೇಕತ್ತ. 1 ದಿವ್ಸ ಕೂತ್, 2 ದಿವ್ಸ ಕೂತ್, 3 ದಿವ್ಸ ಕೂತ. ಅದೇ ಬರೋದಕ್ಕೆ 12 ವರ್ಷ ಆಗಿತ್ತು. ಕಣ್ಣು ತೆರೆದು ಹೊಳ್ಳಿ ಕಣ್ಣು ಮುಚ್ಚಿ ಭಕ್ತಿ ಮಾಡ್ಲತ್ತಿದ್ ಯಾರು? ರೋಮೇಶ್ವರ ಋಷಿ. ಅಂಶದ ಮುತ್ತೆ ಅಂದ 3ನೇ ಅವತಾರ. 1 ದಿವ್ಸ ಕೂತ್, 2 ದಿವ್ಸ ಕೂತ್, 3-4 ದಿವ್ಸ ಹಿಂಗೆ ಕೂತ. ಇನ್ನೇನು ನಾ ಬಂದ ಕೆಲಸ ಆಗಂಗೆ ಕಾಣಿಸಲ್ದತ್ ಹೇಳಿ ಹೊಳ್ಳಿ ಹೊಂಟ ನೋಡ್ರಿ. ಬಂದ ಕಾರ್ಯ ಸಿದ್ಧಿ ಆಗಲಿಲ್ಲ ಅಂತ ಹೇಳಿ ಹೊಳ್ಳಿ ಹೋದ. ಈ ರೀತಿ ರೋಮೇಶ್ವರ ಋಷಿ ಅಂಶದ ಮುತ್ತನ 3ನೇ ಅವತಾರದೊಳಗೆ ಗುರುವಿನ ನಾಮಸ್ಮರಣೆ ಒಳಗೆ ರಸ್ತು ಪಾತಾಳದಾಗ ಈ ರೀತಿ ಭಕ್ತಿ ಮಾಡ್ಯಾನ ಜಗತ್ತದೊಳಗೆ. ಅಂತ ಭಕ್ತಿ ಯೋಗಿನವ ಮೋಕ್ಷದ ಮುತ್ಯ ಮಾಡ್ಯಾನ. ಅದಕ್ಕಾಗಿ ಗುರು ಬೆನ್ನ ಹತ್ತಿ ಬಂದಾನ. ಕಾಮಧೇನು ಕಲ್ಪವೃಕ್ಷ ಬೇಡಿದವರಿಗೆ ಬೇಕಾದ ಕೊಡುವಂತ ಸಾಧನಾ ಯೋಗಿನಾದ ಅಮೋಕ್ಷದ ಮುತ್ಯ ಪಡ್ಕೊಂಡು ಬಂದಾನ, ವಸ್ತು ಪಡ್ಕೊಂಡು ಬಂದಾನ. ಗುರು ಪರಮಾತ್ಮ ಸ್ವತಃ ಗುರು ಸೋಮಲಿಂಗನ ಅವತಾರ ತೊಟ್ಟು ಬೆನ್ನ ಹತ್ತಿ ಬರಬೇಕಾದ್ರೆ ಬಂದಾನತ್ತೀರಿ. ಅಂತ ಭಕ್ತಿ ರೋಮದೊಳಗ ಯೋಗಿನಾದ ಅಮೋಕ್ಷದ ಮುತ್ಯ ಮಾಡ್ಯಾನಂತ ಹೇಳಿ ಗುರು ಭಕ್ತರ ಉದ್ಧಾರಕ್ಕಾಗಿ ಅಂಶದ ಮುತ್ಯನ ಬೆನ್ನ ಹತ್ತಿ ಮರ್ತಿ ಲೋಕಕ್ಕೆ ಬಂದಾನ. ಆತ್ಮೀಯ ಬಂಧುಗಳೇ, ಇದು ಅಮೋಕ್ಷದ ಮುತ್ಯ ಅಂದು 3ನೇ ಅವತಾರೊಳಗೆ ಮಾಡಿರ್ತಕ್ಕಂಥ ಕೀರ್ತಿ ತಾವೆಲ್ಲರೂ ಪ್ರತಿದಿನ ಬಹಳ ಅಪೇಕ್ಷೆಯಿಂದ ಈ ಒಂದು ಅಂಶದ ಮುತ್ಯನ ಸಿದ್ಧಟಿಗೆ ಕೇಳ್ಕೋತಿದ್ರ ನಾವು ಪ್ರತಿದಿನ ಇನ್ನು ಮುಂದೆ 4ನೇ ಅವತಾರ ಯಾವ ರೀತಿ ತಾಳೆ ಬಂದು ಗುರುವಿನ ಭಕ್ತಿ ಮಾಡ್ತಾನೆ, ಯಾವ ರೀತಿ ಕೀರ್ತಿ ಮಾಡ್ತಾನೆ, ಯಾವ ರೀತಿ ಪವಾಡ ಮಾಡ್ತಾನೆ ಅನ್ನೋದು ನಿಮಗೆ ಮತ್ತೆ ಮುಂದೆ ಬರತಕ್ಕಂಥ ಭಾಗದೊಳಗೆ ಹೇಳೋದದ. ತಾವೆಲ್ಲರೂ ಒಳ್ಳೆ ರೀತಿಯಿಂದ ಈ ಒಂದು ಸಿದ್ಧಸಿರಿಯ ಒಂದು ಕತೆ ಭಾಗಗಳಿಗೆ ಪ್ರೋತ್ಸಾಹ ನೀಡ್ತಿರುತ್ತೇಳಿ ತಮ್ಮೆಲ್ಲರಲ್ಲಿ ಆತ್ಮವಿಶ್ವಾಸವನ್ನು ಕಂಡು ನಾವು ಪ್ರತಿದಿನ ಒಂದು ಭಾಗವನ್ನು ಬಿಡ್ತಿರ್ತೇವೆ. ತಾವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಹೇಳಿ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.